grant events, Gyandan and the Sanjeevani project for the Arju. Thank you very much. Thank you very much. Thanks. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತಿನ ದಿನ ಏನು ಈ ಟೋಲ್ ವತಿಯಿಂದ CSR ಫಂಡಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತು ಕುಡಿಯುವ ನೀರಿನ ಒಂದು ವ್ಯವಸ್ಥೆಯ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಈ ಟೋಲ್ನವರು ಮುಂಬರುವ ದಿನಗಳಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಮತ್ತು ಒಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಇನ್ನಷ್ಟು ಶ್ರಮವಹಿಸಿ ಹೆಚ್ಚಿನ ಕಾಳಜಿಯಿಂದ ಜನಪರ ಕಾರ್ಯಗಳನ್ನು ಅವರು ಕೈಗೊಳ್ಳಿ ಅಂತ ಹೇಳಿ ಹಾರೈಸ್ತಾ, ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ವಿದ್ಯಾರ್ಥಿಗಳಿಗೆ ನಮ್ಮ 17 ಟೋಲ್ ನಾಕಾದ ವತಿಯಿಂದ ಕ್ರೀಡೋಪಕರಣಗಳು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಗತ್ಯ ಇರುವಂತಹ ಕಲಿಕೋಪಕರಣಗಳನ್ನು ತಮ್ಮ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿ ನೀಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದಂಥ ಸಂಸ್ಥೆಯ ಮುಖ್ಯಸ್ಥರು ಅಂತ ಹಿತೇಶ್ ಸರ್ ಅವರೇ, ಪ್ರಾಜೆಕ್ಟ್ ಡೈರೆಕ್ಟರ್ NHI, ಅವಕಾಶಗಳನ್ನು ಒದಗಿಸಬೇಕಾಗುತ್ತೆ. ಅವಕಾಶಗಳನ್ನು ಬಳಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಅನೇಕ ಉದ್ಯಮಿಗಳಿರ್ಬೋದು, ಅನೇಕ ತಮ್ಮ ಸಾಮಾಜಿಕ ಸೇವಾ ಭದ್ರತೆ ಯೋಜನೆಯಡಿ ಬಹಳಷ್ಟು ಸಾಮಾಜಿಕಮುಖಿ ಮತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಬೇರೆ ಬೇರೆ ರಂಗಗಳಲ್ಲಿ ತಮ್ಮ ಕೈಗಾರಿಕೆಗಳಿಂದ ಇರ್ಬೋದು, ಉದ್ಯಮಿಗಳಿಂದ ಇರ್ಬೋದು, ಸಂಸ್ಥೆಗಳಿಂದ ಇರಬಹುದು, ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಇತರ ಕ್ಷೇತ್ರದಲ್ಲಿ ಜನಕಲ್ಯಾಣ ಯೋಜನೆಗಳಿಗೆ ಸಹಾಯವನ್ನು ಮಾಡುವಂಥ ರೀತಿಯಲ್ಲಿ ಇವತ್ತು ನಮ್ಮ 3 ಶಾಲೆಗಳಿಗೆ ಬಹಳಷ್ಟು ಉತ್ತಮ ದರ್ಜೆಯ, ತಾವೆಲ್ಲ ಇಲ್ಲಿ ನೋಡ್ಬೋದು, ಬಹಳಷ್ಟು ಕ್ರೀಡೋಪಕರಣಗಳಿರ್ಬೋದು, RO ಪ್ಲಾಂಟ್ ಇರ್ಬೋದು, ಪೀಠೋಪಕರಣಗಳಿರ್ಬೋದು, ಕಲಿಕೋಪಕರಣಗಳಿರ್ಬೋದು, ಇವನ್ನೆಲ್ಲ ದಾನಿಗಳ ಸಹಾಯವನ್ನು ಪಡ್ಕೊಂಡು ಸಂಸ್ಥೆಗಳ ಸಹಾಯದಿಂದ ನಮ್ಮ ಶಾಲೆಗಳಿಗೆ, ನಮ್ಮ ಮಕ್ಕಳಿಗೆ, ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಶಾಲೆಗಳಲ್ಲಿ ನಿರ್ಮಾಣ ಮಾಡುವುದರ ಜೊತೆಗೆ ಆ ಮಕ್ಕಳಿಗೆ ಅವಕಾಶಗಳನ್ನು ಮತ್ತು ಅನುಕೂಲತೆಗಳನ್ನು ಒದಗಿಸುವಂತ ಸಂಸ್ಥೆಯಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ನಮ್ಮ ಶಾಲೆಗಳಿಗೆ ಅನುಕೂಲತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮೊಟ್ಟ ಮೊದಲು ನಾನು ಇಲಾಖೆ ಪರವಾಗಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಬಹಳಷ್ಟು ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರು ಬಳಸ್ಕೋಬೇಕು. ಅದರ ಮೂಲಕ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವಂತ ಕೆಲಸ ಆಗ್ಬೇಕು. ಸಮಾಜ ಇರಬಹುದು, ಸರ್ಕಾರ ಇರಬಹುದು, ಸಂಸ್ಥೆಗಳಿರ್ಬಹುದು, ದಾನಿಗಳಿರ್ಬಹುದು, ಬಹಳಷ್ಟು ನಮ್ಮ ಹಿಂದಿನ ಪರಂಪರೆಯನ್ನು ನೋಡ್ಕೊಂಡಾಗ ಶಾಲೆಗಳಿಗೆ ದಾನವನ್ನ ಜಮೀನನ್ನ ಕೊಟ್ಟಿದ್ದ ಉದಾಹರಣೆಗಳಿದಾವೆ. ಯಾವುದೇ ಶಾಲೆಯಲ್ಲಿ ಕಾರ್ಯಕ್ರಮ ಆದಾಗ ಇಡೀ ಸಮೂಹವೇ, ಜನರೇ, ಊರಿನ ಎಲ್ಲ ನಾಗರಿಕರು ಬಂದು ನಮ್ಮ ಕಾರ್ಯಕ್ರಮ ಅನ್ನುವಂತ ರೀತಿಯಲ್ಲಿ ನಮ್ಮ ಶಿಕ್ಷಕರಿಗೆ, ಮಕ್ಕಳಿಗೆ ಅನುಕೂಲ ಒದಗಿಸುವಂತಹ ನಾವು ದಿನವೂ ಪ್ರತಿದಿನ ಅನೇಕ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೇವೆ. ಅನೇಕ ರೀತಿಯ ದಾನದ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ಹಣದ ರೂಪದಲ್ಲಿ ನಮ್ಮನ್ನ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂತಹ, ಶಾಲೆಗಳಿಗೆ ಪ್ರೋತ್ಸಾಹಿಸುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ಇದರ ಜೊತೆ ಅನೇಕ ಸಂಘ ಸಂಸ್ಥೆಗಳು ತಮ್ಮ CSR ಫಂಡ್ ಅಡಿಯಲ್ಲಿ ಶಾಲೆಗಳಿಗೆ ಬೇಕಾದಂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿದ್ದೇವೆ. ಅಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ತಮ್ಮ ವಿಚಾರಗಳನ್ನ, ನಾನು ಈ ಶಾಲೆಗೆ ಏನು ಬೇಕು, ಅಗತ್ಯತೆ ಏನು ಬೇಕು ಅದನ್ನು ನಾನು ಪೂರೈಸ್ತೇವೆ ಅಂತ ಅವರು
ನಮ್ಮ ಇಲಾಖೆಯನ್ನು ಸಂಪರ್ಕಿಸಿದ ಉದಾಹರಣೆಗಳು ಕೂಡ ಇದಾವೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ತುಂಬ ಬಹಳಷ್ಟು STMC ಅವರು ಇರಬಹುದು, ಶಿಕ್ಷಕರು ಸಮುದಾಯದ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಕಾರದಿಂದ ಶಾಲೆಗಳಿಗೆ ಉನ್ನತೀಕರಣಕ್ಕೆ ಸಂಬಂಧಪಟ್ಟಂತೆ ತಮಗೆ ಬೇಕಾದಂಥ ಸೌಲಭ್ಯಗಳನ್ನು ಪ್ರಯತ್ನವನ್ನ ಮಾಡಿ ಅವರಿಗೆ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಕೊಟ್ಟಿದ್ದಾರೆ ಅವರಿಗೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ, ಅದರ ಜೊತೆ ವಿದ್ಯಾರ್ಥಿಗಳಿಂದ ಆ ವಸ್ತುಗಳನ್ನ ಪಡೆದ ಏನಾಗಿದೆ ತಮ್ಮ ಅದು ಪರಿವರ್ತನೆ ಆಗುತ್ತೆ, ಅದರ ಅನಿಸಿಕೆ ಇರ್ಬೋದು, ಶಿಕ್ಷಕರ ಅನಿಸಿಕೆ, ಸಮುದಾಯದ ಅನಿಸಿಕೆ, STMC ಅವರ ಅನಿಸಿಕೆ ಹಾಕೊಂಡು ನಮ್ಮ ವಾಟ್ಸಪ್ ಗ್ರೂಪ್ ಇದಾವೆ ಸ್ಟೇಟ್ದಲ್ಲಿ ಸುಮಾರು 35,000ಕ್ಕಿಂತ ಹೆಚ್ಚು ವಾಟ್ಸಪ್ ಗ್ರೂಪ್ಗಳನ್ನ ಅಲ್ಲಿ ಈ ರೀತಿ ಪಡೆದಂತ ವಸ್ತುಗಳನ್ನ ಇರಬಹುದು, ದಾನಿಗಳ ಒಂದು ಶಾಲೆಗಳಿಗೆ ಸಬಲೀಕರಣಕ್ಕಾಗಿ ನೀಡಿದಂತ ವಿಚಾರಗಳನ್ನ ಪ್ರಸ್ತುತಪಡ್ತೇವೆ. ಮತ್ತೊಬ್ಬರಿಗೆ ಅದು ಪ್ರೇರಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತೇನು 3 ಶಾಲೆಯ ಶಿಕ್ಷಕ ಬಂಧುಗಳು ಬಂದಿರಿ, ವಿದ್ಯಾರ್ಥಿಗಳು ಬಂದಿರಿ, STMC ಅವರು ಬಂದಿರಿ, ಈ ಸಂಸ್ಥೆಯವರು ಬಹಳಷ್ಟು ಕಲಿಕೆಗೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನ, ಉಪಕರಣಗಳನ್ನ ನೀಡಿದ್ದಾರೆ. ಅವೆಲ್ಲವುಗಳನ್ನ ಬಳಕೆ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮತ್ತಷ್ಟು ನಮ್ಮ ಶಾಲೆಗಳನ್ನ ಸಬಲೀಕರಣಿಸ್ಕೊಳ್ಳೋಣ. ಅಗತ್ಯತೆಗಳನ್ನ ಸಮುದಾಯದಿಂದ, ಸರ್ಕಾರದಿಂದ ಪಡೆಯುವ ನಿಟ್ಟಿನಲ್ಲಿ ಪ್ರಾಮಾಣಿಕವಂತ ಪ್ರಯತ್ನವನ್ನ ಮಾಡಿಕೊಂಡು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದಂಥ ಚಟುವಟಿಕೆಗಳನ್ನ ಹೆಚ್ಚು ಮಾಡಿದಾಗ ಈ ಸಂಸ್ಥೆಯವರು ಕೊಟ್ಟಂತ ವಸ್ತುಗಳಿಗೆ ಸದುಪಯೋಗ ಆಗುತ್ತೆ. ಆ ವಸ್ತುಗಳ ಸದ್ಬಳಕೆ ಆಗಬೇಕು. ಆ ಮಕ್ಕಳು ಈ ವಸ್ತು ಬಂದ ನಂತರ ನಮ್ಮಲ್ಲಿ ಈ ರೀತಿ ಬದಲಾವಣೆ ಆಯಿತು ಅನ್ನುವಂಥ ವಿಚಾರ ವಿದ್ಯಾರ್ಥಿಗಳಿಂದ ಬರಬೇಕು, ಶಾಲೆಗಳಿಂದ ಬರಬೇಕು. ಅಂದಾಗ ವಸ್ತುಗಳ ಉಪಯೋಗನೂ ಕೂಡ ಆಗುತ್ತೆ. ಆ ನಿಟ್ಟಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಹಾಗೂ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಈ ವಿಶೇಷವಾಗಿ ಈ ಹೆಣ್ಣು ಮಕ್ಕಳ ಶಿಕ್ಷಣ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆಯನ್ನೇ ಗುರುತಿಸಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದಂತ ಈ ಒಂದು ಧ್ಯಾನ ಸಂಸ್ಥೆ ಹಾಗೂ ಮೇಕಿಂಗ್ ದ ಡಿಫರೆನ್ಸ್ ಹಾಗೂ ಈ ಬಿಜಾಪುರ ಹುರಗುಂದ್ ಟೋಲ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸಲಿಕ್ಕೆ ಬಹಳ ಸಹಾಯಕಾರಿಯಾಗುತ್ತದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಅಂದ್ರೆ ಏನಂದ್ರೆ, ಒಂದು ಸಣ್ಣ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮ್ಗೆ. ಆನೆ ಬಗ್ಗೆ ತಮ್ಗೆಲ್ರಿಗೂ ಗೊತ್ತು ತಾನೆ. ಸೊ ಆನೆ ಇಲ್ಲ, ಸೊ ನನ್ನ ಕಲಿಕೆಗೆ, ನನ್ನ ಬೆಳವಣಿಗೆಗೆ ಏನು ಕುಂಠಿತ ನ್ಯೂನತೆಗಳಿದಾವೆ ಅಲ್ಲ, ಅದನ್ನ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ಕಲಿಕಾ ಸಾಮಗ್ರಿಗಳು ಆಗಿರಬಹುದು ಹಾಗೂ ಸ್ಪೋರ್ಟ್ಸ್ ಕಿಟ್ ಆಗಿರಬಹುದು, ಇವನ್ನ ವಿತರಣೆ ಮಾಡುವುದರ ಮುಖಾಂತರ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚು ಆಗ್ಲಿ, ಆ ಎಲ್ಲ ಉಪಕರಣಗಳ ಸದುಪಯೋಗವನ್ನು ಮಕ್ಕಳು ಬಳಸ್ಕೊಳ್ಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಬೇಕು. ತಮ್ಮ ವೈಯಕ್ತಿಕ ಆರೋಗ್ಯ ಮತ್ತು ಶಿಕ್ಷಣ ಚೆನ್ನಾಗಿ ವೃದ್ಧಿಯಾಗಿ ತಮ್ಮ ಕುಟುಂಬಕ್ಕೆ ಹಾಗೂ ಗ್ರಾಮಕ್ಕೆ ಹಾಗೂ ತಮ್ಮ ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕೆಂದು ನಾನು ಈ ಸಭೆಯ ಮೂಲಕ ತಿಳಿಸ್ತೀನಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ, ಯಾಕೆಂದ್ರೆ ಒಂದ್ರದಲ್ಲಿ ಕೆಲಸ ಮಾಡ್ಬೇಕು, ಇನ್ನೊಂದ್ರದಲ್ಲಿ ಅದ್ ಮಾಡಿದ್ದನ್ನ ಅರ್ಧದಷ್ಟು ನಾವು ವಾಪಸ್ ಸೊಸೈಟಿಗೆ ಕೊಡ್ಬೇಕು, ಒಂದನ್ನು ಮಾತ್ರ ನಾವು ತಿನ್ಬೇಕು ಅಂತ. ಸೊ ಆನ್ ದ್ಯಾಟ್ ಐ ಕಂಗ್ರಾಚುಲೇಟ್ಸ್ ದ ರೆಸ್ಪೆಕ್ಟೆಡ್ ಇನ್ಸ್ಟಿಟ್ಯೂಷನ್ಸ್. Secondly, CSR fund, it's a cooperative social responsibility. ಈಗ ಹೆಂಗೆ ಪೊಲೀಸ್ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅಟ್ ದ ಸೇಮ್ ಟೈಮ್, ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್, ಕಂಪ್ನಿ, ಫರ್ಮ್ ಇದ್ದಾಗ ಸಹ ವಾಟ್ ದೇ ಗೆಟ್ ಫ್ರಮ್ ದ ಸೊಸೈಟಿ, ಸದಾ ಒಂದು ಸರ್ಟನ್ ಅಚೀವ್ಮೆಂಟ್ ಮಾಡಿದ ತಕ್ಷಣ ಫ್ರಮ್ ದ ನೀನು ನೆಟ್ ಪ್ರಾಫಿಟ್ ಒಂದಿಷ್ಟು 200 crores 500 crores ರೀಚ್ ಆದ ತಕ್ಷಣ ದೇ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಅಂಡ್ ಗೆಟ್ ಬ್ಯಾಕ್ ಟು ದ ಸೊಸೈಟಿ. ಅಂದ್ರೆ ಎಷ್ಟು ಸೊಸೈಟಿಯಿಂದ ನಾನು ತಗೊಂಡಿದ್ದೀನಿ, ಇವಾಗ ನಾನು ಅಚೀವ್ಮೆಂಟ್ ಆಗಿದೆ, ಸೊ ವಿಲ್ ಡೂ ಸಮ್ ಹಾನರ್ ಆರ್ ಸಮ್ privileges and the pleasures to give back to the society. It's like a gratitude to the society. ನಾವು ಸಮಾಜದಿಂದ ಏನ್ ತಗೊಂಡಿರ್ತೀವಿ, ಸೊ ಒಂದು ಕೃತಜ್ಞತೆ ಭಾವ, ಒಂದು ಧನ್ಯತೆ ಭಾವದಿಂದ ಅಷ್ಟಿದೆ, ಒಂದು 2% ನಂದು ಗಳಿಸಿರೋದ್ರಲ್ಲಿ, ಆನ್ಯುವಲ್ ಗಳಿಸಿರೋದ್ರಲ್ಲಿ ನಾನು ವಾಪಸ್ ಸೊಸೈಟಿಗೆ ಕೊಡಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ದಟ್ ವಾಸ್ ದ CSR fund means. So I'm so thankful and so honored to be here, and so I would like to say